ಹಾಯ್ ಹಲೋ ಬಚ್ಚು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಿಂದಿನ ಕ್ಲಾಸ್ನಲ್ಲಿ ನೀವು ನೋಡಿದ್ರಿ ಟೈಪ್ 1 ಟೈಪ್ 2 ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ಎರಡು ವಿಡಿಯೋಗಳಲ್ಲಿ. ಇವತ್ತು ಟೈಪ್ 3 ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿದೆ ಮಕ್ಕಳೇ. 3 ಮಾರ್ಕ್ಸ್ನಲ್ಲಿ ಜಾಸ್ತಿ ನಾನು ನೋಡಿದ್ದು ಪ್ರಶ್ನೆಗಳಂದ್ರೆ ಟೈಪ್ 3 ಕ್ವಶನ್ಸ್. ಅದಕ್ಕೆ ನಾವೇನಂತ ಕರಿತೀವಿ? ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಕರಿತೀವಿ ಮಕ್ಕಳೇ. ಸೊ ಈಗ ನೋಡೋಣ ಪ್ರಶ್ನೆ ಹೇಗಿದೆ, ಹೇಗೆ ಮಾಡ್ಬೋದು ಅಂತ ನೋಡಿ. 10ನೇ ಪ್ರಶ್ನೆ, ಇವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಈ ಕ್ವಶನ್ ಅಂದರೆ ಒಂದು 6ರಿಂದ 7 ಸಲ ಬಂದಿದೆ ನೋಡಿ ಮಕ್ಕಳೇ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಹಾಗಾದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ಅನ್ಕೊಂಡ್ಬಿಡಿ. ನಾನು ಹೇಳೋದು ಏನು ಬೇಕಾಗಿಲ್ಲ, ಅದೇ ಹೇಳ್ತಾ ಇದೆ. ಎಷ್ಟು ಸಲ ಬಂದಿದ್ದೀನಿ, 6ರಿಂದ 7 ಸಲ ಎಕ್ಸಾಮ್ನಲ್ಲಿ ಬಂದಿದೆ ಅಂದ್ರೆ ನೀವೇ ಅನ್ಕೊಳ್ಳಿ ಎಷ್ಟು ಇಂಪಾರ್ಟೆಂಟ್ ಇದೆ. ತುಂಬಾ ಸುಲಭವಾಗಿ ಮಾಡ್ಬೋದು ಮಕ್ಕಳು. ಈ ತರ ಪ್ರಶ್ನೆ ಬಂದ್ರೆ ನಂಗೆ ಬಹಳ ಇಷ್ಟ ಆಗುತ್ತೆ ಎಕ್ಸಾಮ್ ನಲ್ಲಿ ಸಾಲ್ವ್ ಮಾಡ್ಲಿಕ್ಕೆ. ಸೊ ಇಂಟಿಗ್ರೇಷನ್ ನ ಮಾಡ್ಬೇಕು ಇದನ್ನ. ಈಗ ನೋಡಿ ಮಕ್ಕಳೇ, ಈ ಕ್ವಶನ್ ನ ಹೇಗೆ ಮಾಡೋದು ಇದನ್ನ ಬರ್ಕೊಳ್ಳಿ. ಎಕ್ಸ್ ಅಪಾನ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ನಲ್ಲಿ ಹೇಗೆ ಬರೀತಾರೆ ಅಂದ್ರೆ, ಇವೆರಡು ಲಿನಿಯರ್ ಇದ್ರೆ ಸೊ ಎ ಅಪಾನ್ ಎಕ್ಸ್ ಪ್ಲಸ್ 1 ಬರೀತಾರೆ ಪ್ಲಸ್ ಬಿ ಅಪಾನ್ ಎಕ್ಸ್ ಪ್ಲಸ್ 2 ಅಂತ ಬರ್ಕೋಬೇಕು ಮಕ್ಕಳೇ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಕ್ಕಳೇ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ 2 ಇಂಟು ಎ ಇಂಟು ಎಕ್ಸ್ ಪ್ಲಸ್ 2 ಆಗುತ್ತೆ ಮಕ್ಕಳೇ. ಈಗ ಎಕ್ಸ್ ಪ್ಲಸ್ 1 ಇಂಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬಿ ಇಂಟು ಎಕ್ಸ್ ಪ್ಲಸ್ 1 ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಇವೆರಡು ಮಲ್ಟಿಪ್ಲೈ ಆಗುತ್ತೆ ಮಕ್ಕಳೇ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಹತ್ರ ಉಳಿಯೋದಿದೆ ಅಷ್ಟೇ. ಕ್ಯಾನ್ಸಲೇಷನ್ ನಾನು ತೋರಿಸ್ತಾ ಇಲ್ಲ, ಸಿಂಪ್ಲಿ ಮತ್ತೆ ಅದು ಗಜಾಬಿಜಿ ಆಗುತ್ತೆ ಎಲ್ಲ. ಸೊ ಸರಿಯಾಗಿ ಕ್ಯಾನ್ಸಲ್ ಸಿಸ್ಟಮ್ಯಾಟಿಕ್ ಆಗಿ. ಇದಕ್ಕೆ ಇಕ್ವೇಶನ್ 1 ಅಂತ ಕರಿತೀನಿ. ಅರ್ಥ ಆಯ್ತಾ? ಸೊ ಈಗ ನೋಡಿ, ಪುಟ್ ಈಗ ನನಗೆ ಎ ಮತ್ತು ಬಿ ನ ಬೆಲೆಯನ್ನ ಕಂಡುಹಿಡಿಬೇಕಂದ್ರೆ ಬಿ ನ ನಾನು ಏನ್ ಮಾಡ್ಬೇಕು? ಎ ಬೆಲೆ ಕಂಡುಹಿಡಿಬೇಕಂದ್ರೆ ಬಿ ಅನ್ನ 0 ಮಾಡ್ಬೇಕು. ಏನ್ ಹಾಕಿದ್ರೆ ಬಿ 0 ಆಗುತ್ತೆ? ಎಕ್ಸ್ ಏನ್ ಹಾಕಿದ್ರೆ ಬಿ 0 ಆಗುತ್ತೆ? ಎಕ್ಸ್ ಇಕ್ವಲ್ ಟು -1 ಹಾಕಿದ್ರೆ ಆಗುತ್ತೆ. ಎಕ್ಸ್ ಇಕ್ವಲ್ ಟು -1 -1 ಪ್ಲಸ್ 1 0 ಆಗುತ್ತಲ್ಲೋ. 0 ಇಂಟು ಬಿ 0. ನಾನು ಬಿ ಬೇಡ, ಎ ಬೇಕಾಗಿದೆ. ಎ ನ ಬೆಲೆಯನ್ನ ಕಂಡುಹಿಡಿತಾ ಇದ್ದೀನಿ. ಸೊ ಆದ್ರಿಂದ ಪುಟ್ ಎಕ್ಸ್ ಇಕ್ವಲ್ ಟು -1 ಇನ್ ಇಕ್ವೇಶನ್ 1. ಇಕ್ವೇಶನ್ 1 ನಲ್ಲಿ ನಾವೇನ್ ಹಾಕ್ತಾ ಇದೀವಿ? -1. ಈಗ ಎಕ್ಸ್ ಎಷ್ಟಿದೆ ಮಕ್ಕಳೇ? -1. ಇಲ್ಲಿ ಎಕ್ಸ್ ಇದೆಯಲ್ಲ, -1 ಅನ್ನ ಬರಿತಾ ಇದ್ದೀನಿ. ಬರ್ದೆ ನೋಡಿ ಎಕ್ಸ್ ನ ಬೆಲೆ. ಎ ಇಂಟು ಎಕ್ಸ್ ಎಷ್ಟಿದೆ ಮಕ್ಕಳೇ? -1 ಪ್ಲಸ್ 2. ಬಿ ಇಂಟು ಎಷ್ಟಾಗುತ್ತೆ? ಇದು 0 ಆಗುತ್ತೆ ಮಕ್ಕಳೇ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. -1 ಪ್ಲಸ್ 1 0 ಇಂಟು ಬಿ 0. ಸೊ ಈಗ 2 -1 ಎಷ್ಟಾಗುತ್ತೆ? 2 ಪ್ಲಸ್ ಇದೆ ಪ್ಲಸ್ 2 -1. 2 -1 ಇಸ್ 1 ಇಂಟು ಎ ವ್ಯಾಲ್ಯೂ ಎಷ್ಟಾಗುತ್ತೆ ಮಕ್ಕಳೇ? -1. ಅರ್ಥ ಆಯ್ತಾ? ಎ ವ್ಯಾಲ್ಯೂ ಎಷ್ಟು ಬಂತು? -1 ಬಂತು ನೋಡಿ ಮಕ್ಕಳೇ, ಎಷ್ಟು ಸುಲಭವಾಗಿದೆ. ಸೊ ಈಗ ಬಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಎ ನ 0 ಮಾಡ್ಬೇಕಾ? ಸೊ ಎ ಮಾಡ್ಲಿಕ್ಕೆ 0 ಏನ್ ಹಾಕ್ತೀರಿ? ಪುಟ್ ಎಕ್ಸ್ ಇಕ್ವಲ್ ಟು, ಇಲ್ಲಿ 2 ಇದ್ರೆ ಪ್ಲಸ್ 2 ಇದ್ರೆ ಏನ್ ಹಾಕ್ತೀರಿ? ಇಲ್ಲಿ -2 ಹಾಕ್ಬೇಕಾಗುತ್ತೆ ಇನ್ ಇಕ್ವೇಶನ್ 1. ಸೊ ವಿ ಗೆಟ್ ವಾಟ್? ಎಕ್ಸ್ ನ ಬೆಲೆ ಎಷ್ಟಿದೆ? -2. ಇದ್ರಲ್ಲಿ ಹಾಕಿ -2, ಇದು 0 ಅಂತ ಬರಿತೀನಿ. ಬಿ ಇಂಟು -2 ಪ್ಲಸ್ 1. ಸೊ ಈಗ ನೋಡಿ, -2 ಪ್ಲಸ್ 1 -1 ಆಗುತ್ತೆ. -1 ಇಂಟು ಬಿ -ಬಿ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಬಿ ಇಸ್ ಈಕ್ವಲ್ ಟು 2 ಬರುತ್ತೆ ಮಕ್ಕಳೇ. ಮೈನಸ್ ಕ್ಯಾನ್ಸಲ್ ಆಯಿತು, ಬಿ ಇಸ್ ಈಕ್ವಲ್ ಟು 2. ಅರ್ಥ ಆಯ್ತಾ? ಸೊ ಇದರಲ್ಲಿ ಹಾಕ್ಬಿಡಿ. ಈಗ ಇಂಟಿಗ್ರೇಷನ್ ಅಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ಸಿಕ್ತಲ್ಲ, ಇದರಲ್ಲಿ ಹಾಕ್ಬಿಡಿ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಪಾನ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಎಕ್ಸ್ ನ ಬೆಲೆ ಎಷ್ಟಿದೆ? -1 ಇದೆ. -1 ಅಪಾನ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಬಿ ನ ಬೆಲೆ ಎಷ್ಟಿದೆ? ಬಿ 2 ಇದೆ. ಇದರಲ್ಲಿ ಹಾಕಿ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಡಿ ಎಕ್ಸ್. ಅದೇ ಚಮಕ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಇದರಲ್ಲಿ ಹಾಕ್ಬಿಟ್ಟೆ, ಸಾರಿ. ಸೊ ನಾವು ಸಿ ಮೈನಸ್ ಅನ್ನ ಹೊರಗಡೆ ತಗೊಳ್ಳಿ. ಮೈನಸ್
ಹೊರಗಡೆ ತಗೊಂಡ್ರೆ 1/x+1 ಇಂಟಿಗ್ರೇಷನ್ ಏನಾಗುತ್ತೆ 1/x+1. ಇದು ಲೀನಿಯರ್ ಇತ್ತ ತಿಕೋರಿ ಮಕ್ಕಳೇ, ಇದು ಲೀನಿಯರ್ ಇದ್ರೆ ತೆಳಗಿಂದ ಇದು, ಸೊ ಲಾಗ್ ಅನ್ನ ಅಪ್ಲೈ ಮಾಡ್ಬೋದು. ಲೀನಿಯರ್ ಇಲ್ಲ ಅಂದ್ರೆ ಲಾಗ್ ಬರೋದೇ ಇಲ್ಲ. ಇದು ಅರ್ಧ ಇದೆ. x+1 ಲೀನಿಯರ್ ಇದೆ, x ಇನ ಪವರ್ ಎಷ್ಟಿದೆ ನೋಡಿ 1 ಇದೆ, ಸೊ ಅವಾಗ ನಾವು ಲಾಗ್ ಅನ್ನ ಅಪ್ಲೈ ಮಾಡ್ಬೋದು. 1/x+1 ಇಂಟಿಗ್ರೇಷನ್ ಇಸ್ ಲಾಗ್ mod x+1 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇಲ್ಲೇ 2 ಅನ್ನ ಹೊರಗಡೆ ತಗೊಳ್ಳಿ, +2 ಹೊರಗಡೆ ಬಂತು. ಸೊ ಉಳಿತದೆ ಏನ್ ಮಕ್ಕಳೇ 1/x+2. 1/x+2 ಇಂಟಿಗ್ರೇಷನ್ ಮತ್ತೆ ಲಾಗ್ x+2 ಆಗುತ್ತೆ ಪ್ಲಸ್ ಸಿ. ಅರ್ಥ ಆಯ್ತಾ? ಸೊ ಈಗ ನೋಡಿ, ಬಾರಿ ಕೇರ್ಫುಲ್ ಆಗಿ ನೋಡ್ಬೇಕು. ಇದು ಬಿ ಲಾಗ್ ಎ ಇದೆ ಮಕ್ಕಳೇ. 2 log x+2 ಏನ್ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ 2 log mod x+2 ಬಿ ಲಾಗ್ ಎ ಇದೆ ಮಕ್ಕಳೇ. ಬಿ ಲಾಗ್ ಎ ಅಂದ್ರೆ ಏನು? ಲಾಗ್ a raised to b. a raised to b ಅಂದ್ರೆ x+2 raised to whole square. a raised to b. a ಎಷ್ಟಿತ್ತು? x+2. b ಎಷ್ಟಿದೆ? 2 ಇದೆ. b log a ಅಂದ್ರೆ log a raised to b minus log mod x+1 plus c. log a minus log b, log a minus log b, log a by b. ಎಲ್ಲ ಹಾಗೆ ಕಾಣಿಸ್ತಾ ಇದೆ ನೋಡಿ, ಇದು a ಇದು b. log a minus log b ಅಂದ್ರೆ log a by b. x+2 whole square divided by x+1 plus c. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ, ಇಲ್ಲಿಂದ ಇಲ್ಲಿವರೆಗೆ. ಅರ್ಥ ಆಯ್ತಾ? ಟೈಪ್ 3 ಕ್ವಶನ್ಸ್ ಯಾವ ತರ ಇದೆ ನೋಡಿ. ಸೊ ಮುಂದಿನ ವಿಡಿಯೋನ ನೋಡೋಣ, ಮುಂದಿನ ಪ್ರಶ್ನೆ ನೋಡೋಣ, ಸಾರಿ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ, ನೋಡೋಣ ನೆಕ್ಸ್ಟ್ ಪ್ರಶ್ನೆ ಬರ್ಕೊಳ್ಳಿ. ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಪ್ರಶ್ನೆ 11, ಫೈಂಡ್ ಇಂಟಿಗ್ರೇಷನ್ ಆಫ್ x/x-1 x-2 dx. ಸೊ ಇದು ಕ್ವಶನ್ ಇದೆ. ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಮಕ್ಕಳೇ. ಅಲ್ಲೇ +1 +2 ಇತ್ತು, ಇಲ್ಲೇ -1 -2 ಇದೆ ಅಷ್ಟೇ. ಸೇಮ್ ಟು ಸೇಮ್ ಆ ಮೆಥಡ್ ಅನ್ನ ಯೂಸ್ ಮಾಡೋಣ. ಸೊ ನಿಮಗೆ ಬೇರೆ ವಿಡಿಯೋ ಬೇಕಿದ್ದಲ್ಲಿ ನಮ್ದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಎಲ್ಲ ಕೆಳಗಡೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ ಮಾರ್ಕ್ಸ್ ವೈಸ್. ಸೊ ಅದನ್ನ ನೋಡ್ಬೋದು, ಅಥವಾ ಹೋಗಿ ಚಾನಲ್ ವಿಸಿಟ್ ಮಾಡಿ, ಅಲ್ಲಿ ನಮಗೆ ಏನು ಸಿಗುತ್ತೆ, ನಿಮಗೆ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ. ಪ್ಲೇ ಲಿಸ್ಟ್ ನಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಎಲ್ಲ ವಿಡಿಯೋಗಳು ಸಿಗುತ್ತೆ ಮಕ್ಕಳೇ. ಸೊ ಈಗ ನೋಡೋಣ ಈ ಪ್ರಶ್ನೆಯನ್ನ ಹೇಗೆ ಮಾಡೋದು ಅಂತ. ಸೊ ಇದೇ ಜಸ್ಟ್ ಹೇಳಿದ್ರೆ ಮಕ್ಕಳೇ ಯಾವ ತರ ಬರೀಬೇಕು ಅಂತ. x/x-1 x-2. ಸೊ a/x-1 b/x-2 ಅಂತ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಇದನ್ನ ಈ ತರ ಬರ್ಕೋಬಹುದು. ಲೀನಿಯರ್ ಇದ್ರೆ ನಿಮ್ಗೆ ಗೊತ್ತಿದೆ ಈ ತರ ಬರೀಬಹುದು ಅಂತ. ಸೊ ಈಗ ಮತ್ತೆ x ಕ್ರಾಸ್ ಮಲ್ಟಿಪ್ಲೈ ಮಾಡಿ, a into x-2 b into x-1 ಆಗುತ್ತೆ. ಈ ತೆಳಗಿನ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಎರಡು. ಸೊ ಈಗ ಇದನ್ನ 0 ಮಾಡ್ಬೇಕಾ, a ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಈಗ ಏನಂತ ಹಾಕೋಣ ಇದಕ್ಕೆ equation 1. ಸೊ ಪುಟ್ ಏನಂತ ಹಾಕ್ತೀರಿ, x ಇದು -1 ಇದ್ರೆ ಇಲ್ಲಿ ಏನ್ ಹಾಕ್ಬೇಕು, +1 ಆಗುತ್ತೆ ಮಕ್ಕಳೇ. x +1 ಹಾಕಿದ್ರೆ 0 ಆಗುತ್ತೆ. a ಬೆಲೆ ಸಿಗ್ಬೇಕಂದ್ರೆ put x 1 in equation 1. ಸೊ ಎಷ್ಟು ಬರುತ್ತೆ ನೋಡಿ, x ನ ಬೆಲೆ 1 ಇದೆ, ಇಲ್ಲಿ ಹಾಕಿ, ಇಲ್ಲಿ x ಇದೆ, x ನ ಬೆಲೆ 1 ಆಯ್ತು. ಸೊ a into 1 - 2 b ಬೆಲೆ 0 ಆಗುತ್ತೆ. 1 - 1 is 0, 0 into b is 0. So now see 1 - 2 -1 -1 ಅನ್ನ ಈ ಕಡೆ ಕಳಿಸಿದ್ರೆ a is equal to -1 ಬರುತ್ತೆ. Again same answer we got, no problem. So now see ಈಗ b ಬೆಲೆ ಸಿಗಬೇಕಂದ್ರೆ a ಅನ್ನ 0 ಮಾಡಬೇಕು. ಸೊ put x ಏನಾಗುತ್ತೆ ಮಕ್ಕಳೇ, 2 ಅನ್ನ ಹಾಕಿ, put x 2 in equation number 1. ಸೊ ಏನಾಗುತ್ತೆ, x value is 2, this value is 0, b into 2 - 1 ಅಂತ ಬರೀರಿ. ಸೊ 2 - 1 ಅಂದ್ರೆ ಎಷ್ಟು, 1 into b plus 0 is b is equal to 2. ಸೊ a ಮತ್ತು b ವ್ಯಾಲ್ಯೂ ಸಿಕ್ಕರೆ ಇದರಲ್ಲಿ ಹಾಕಬೇಕು ಅಷ್ಟೇ.
ತುಂಬಾ ಸುಲಭವಾಗಿದೆ ಮಕ್ಕಳೇ, ಹಾರ್ಡ್ಲಿ 1 or 2 minutesನಾಗ ನಿಮಗೆ 3 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇಂಟಿಗ್ರೇಷನ್ ತುಂಬಾ ಸುಲಭವಾಗಿದೆ, ನೋಡಿ ಇದನ್ನ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಎಕ್ಸಾಮ್ ನಲ್ಲಿ ಇದನ್ನೇ ಬರೀರಿ. ಸೊ ಇಂಟಿಗ್ರೇಷನ್ ಆಫ್ ಎ ವ್ಯಾಲ್ಯೂ ಎಷ್ಟಿದೆ -1, ಜಸ್ಟ್ ನಾವು ಹೇಳಿದೀನಿ, ಮತ್ತೆ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಸೇಮ್ ಟು ಸೇಮ್. ಸೊ 2 divided by x plus 2 dx. ಈಗ ಇಂಟಿಗ್ರೇಷನ್ ಏನ್ ಬರುತ್ತೆ ಮಕ್ಕಳೇ, ಮೈನಸ್ ಅನ್ನ ಹೊರಗಡೆ ತಗೊಳ್ಳಿ, ಆಗಲೇ ಹೇಳಿದೀನಿ 1/x - 1 ಏನಾಗುತ್ತೆ log x - 1. ಇಂಟಿಗ್ರೇಷನ್ ಆಫ್ 1/x - 1 ಅಂದ್ರೆ ಏನು, log mod x - 1. ಸೊ ಪ್ಲಸ್ 2 ಹೊರಗಡೆ ತಗೊಳ್ಳಿ, 1/x plus 2 integration is log mod x plus 2 plus c. So same only b log a. ಅಗ ಹೇಳಿದ್ನಲ್ಲ ಅದೇ ಸೇಮ್ ಇದೆ, b log a. I think x - 2 ಇದೆ ಮಕ್ಕಳೇ, ಇದು ನೋಡಿ ನಾನು ತಪ್ಪು ಮಾಡ್ತಾ ಇದ್ದೀನಿ, x - 2 ಇದೆ. ಅಗಳೆ x plus 2 ಇತ್ತು, ಈಗ x - 2 ಇದೆ, ಸಾರಿ. ಸೊ b log a ಏನಾಗುತ್ತೆ, log a raised to b. a ಅಂದ್ರೆ x - 2, b ಅಂದ್ರೆ ಎಷ್ಟು 2 plus c. ಅರ್ಥ ಆಯ್ತಾ? b log a ಅಂದ್ರೆ log a raised to b. a ಅಂದ್ರೆ x - 2, b ಅಂದ್ರೆ 2. ಈಗ ನೋಡಿ log a minus log b ಅಂದ್ರೆ log a by b. a ಅಂದ್ರೆ x - 2 whole square, b ಅಂದ್ರೆ x - 1 plus c. ಇಷ್ಟು ಬರೆದ್ರೆ ನಿಮಗೆ ಎಷ್ಟು 3 ಮಾರ್ಕ್ಸ್ ಸಿಕ್ತು ಮಕ್ಕಳೇ. ಸೊ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ. ಸೊ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಸಮಥಿಂಗ್ ಫ್ರಮ್ ದಿಸ್ ವಿಡಿಯೋ, ಸ್ವಲ್ಪನಾದರೂ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ. ಸೊ ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್, ಪ್ಲೀಸ್ ಕಾಪಿ ದಿಸ್ ಒನ್. ಎಲ್ಲ ಮಕ್ಕಳು ಬರ್ದಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆ 100ನೇದು 12th ಕ್ವಶನ್. ಸೊ ಇಂಟಿಗ್ರೇಟ್ 2x divided by x square plus 1 into x square plus 2 with respect to x. ಸೊ ಯಾವ ರೀತಿಯನ್ನ ಮಾಡಬಹುದು ನೋಡಿ ಮಕ್ಕಳೇ. ಸೊ ಕ್ವಶನ್ ನ ಬರೀತೀನಿ ಮತ್ತೆ. ಸೊ ಇಂಟಿಗ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಆಗಿ ಬರ್ಕೋಬೇಕಾಗುತ್ತೆ, ಅವರು ಸೆಂಟೆನ್ಸ್ ನಲ್ಲಿ ಕೊಟ್ಟಿದ್ದಾರೆ, ನಾವು ಫಾರ್ಮುಲಾ ಬೇಸ್ಡ್ ಮೇಲೆ ಬರೆಯೋಣ ಇದನ್ನ. ಸೊ ಸಿಂಬಲಿಕಲಿ ಇಂಟಿಗ್ರೇಷನ್ ಸಿಂಬಲ್ 2x divided by x square plus 1 x square plus 2 into dx. ಸೊ ಇದು ನಮ್ದು ಪ್ರಶ್ನೆ ಆಗಿದೆ. ಸೊ ಈ ಪ್ರಶ್ನೆಯನ್ನ ಹೇಗೆ ಮಾಡೋದು ನೋಡಿ, ಇದಕ್ಕೆ ಏನಂತ ಕರಿತೀವಿ ನಾವು, ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಈ ಪ್ರಶ್ನೆಯಲ್ಲಿ. ಸೊ ಆಕ್ಚುಲಿ ಪಾರ್ಷಿಯಲ್ ಫ್ರಾಕ್ಷನ್ ಇದೆ. ಸೊ ಹೇಗೆ ನಿಮ್ಗೆ ಕಾಣಿಸ್ತಾ ಇಲ್ಲ ಸಮ್ ಆಫ್ ಯು. ಸೊ ನೋಡಿ ಈಗ ಪುಟ್ x square is equal to t ಅಂತ ಕನ್ಸಿಡರ್ ಮಾಡೋಣ. ನಾವು x square ನ ಬೆಲೆ ಏನಂತ ಅಂದಿವಿ, t ಅಂತ ಕರಿತಾ ಇದೀವಿ. ಪುಟ್ x square is equal to t. ಇದು ನಾವಾಗ್ಲೇ ಏನಾದ್ರೂ ಪುಟ್ ಮಾಡಿದ್ರೆ ಐ ಮೀನ್ ಇಂಟಿಗ್ರೇಷನ್ ಅಲ್ಲಿ ನಾವೇನಂತ ಹೇಳಿದೆ, 6 ಮಾರ್ಕ್ಸ್ ಕ್ವಶನ್ ಅಲ್ಲೂ ಇದನ್ನ ಹೇಳಿದ್ದೀನಿ. ಸೊ 3 ಮಾರ್ಕ್ಸ್ 2 ಮಾರ್ಕ್ಸ್ ಈಗ ಮಾಡ್ತಾ ಇದೀವಿ 3 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ನಲ್ಲೂ ನಾನು ಅದನ್ನ ಹೇಳಿದ್ದೀನಿ. ಸೊ ಪ್ಲೇ ಲಿಸ್ಟ್ ನಲ್ಲಿ ಇದೆ, ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸ್ ನಲ್ಲಿ ನಾವು ಶೇರ್ ಮಾಡಿರ್ತೀವಿ, ಎಲ್ಲ ವಿಡಿಯೋಸ್ಗಳಿರುತ್ತೆ. ಸೊ ಮಾರ್ಕ್ಸ್ ವೈಸ್ ನೀವು ಅದನ್ನ ನೋಡ್ಕೋಬಹುದು, ಯಾವ ಚಾಪ್ಟರ್ ಬೇಕಾದ್ರೂ. ಸೊ x square is equal to t ಇದೆ. ಸೊ ನಾವಾಗ್ಲೇ ಏನಾದ್ರು ಪುಟ್ ಮಾಡಿದ್ರೆ ಇದನ್ನ ಡೆರಿವೇಟಿವ್ ತಗೋಬೇಕಾಗತ್ತೆ ಮಕ್ಕಳೇ. x square ಡೆರಿವೇಟಿವ್ 2x dx, derivative of t is dt by dx. dx is already sent this side, ಕರೆಕ್ಟಾ? ಸೊ ಈಗ ಇದನ್ನ ಹಾಕಿ ಇದರಲ್ಲಿ. ಸೊ 2x dx ಅಂದ್ರೆ ಎಷ್ಟು, dt ಬರುತ್ತೆ ಮಕ್ಕಳೇ. x square ಅಂದ್ರೆ t plus 1. ಸೊ x square ಅಂದ್ರೆ t plus 2 ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಬರಿಬೇಕಾಗುತ್ತೆ ಮಕ್ಕಳೇ. ನೋಡಿ ಮೇಲ್ಗಡೆ ಏನು ಇಲ್ಲ ಅಂದ್ರೆ 1 ಇರುತ್ತೆ, 1/t plus 1 into t plus 2. ಇದನ್ನ ಪಾರ್ಷಿಯಲ್ ನಲ್ಲಿ ಬರೆದ್ರೆ ಈ ತರ ಕಾಣಿಸುತ್ತೆ, ಹೌದಾ? ಸೊ b divided by t plus 2. ಅದೇ ಚಮಕಾಗಿರಿ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಕ್ಕಳೇ, ಇಲ್ಲಿ 1 ಹಾಗೆ ಉಳಿಯುತ್ತೆ, 1 ಇದೆ ಇದು. ಸೊ t plus 2 a into t plus 2 b into t plus 1, ಇದಕ್ಕೆ ಇಕ್ವೇಶನ್ 1 ಅಂತ ಕರಿತೀನಿ. ಸೊ ತೆಳಗಡೆ ಇದು ಕ್ಯಾನ್ಸಲ್ ಆಗಿರುತ್ತೆ, ಅದಕ್ಕೆ ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಪುಟ್ ಇದನ್ನ 0 ಮಾಡಬೇಕು. ಪುಟ್ t is equal to what, -1. ನಿಮ್ಗೆ ಗುರುತಿದೆ a ಬೆಲೆ ಎಷ್ಟಾಗುತ್ತೆ ಈಗ. ಸೊ ಆಲ್ರೆಡಿ ಸಾಲ್ವ್ ಮಾಡಿದೀವಿ.
So put t is equal to -1. So -1 plus 2 ಇದು 0 ಆಗುತ್ತೆ. ಸೊ ಇದು ಎಷ್ಟು ಬರುತ್ತೆ ಮಕ್ಕಳೇ? 2 minus 1 1. 1 into a is a. a is equal to 1 ಬರುತ್ತೆ. a ನ ಬೆಲೆ ಎಷ್ಟಾಯ್ತು? 1 ಆಯ್ತು. ಅರ್ಥ ಆಯ್ತಲ್ವಾ? ಸೊ put t is equal to what now? -2. -2 ಹಾಕಿದ್ರೆ a 0 ಆಗುತ್ತೆ. ಸೊ ಇದು 0 plus b into -2 plus 1 ಎಷ್ಟು ಬರುತ್ತೆ ಮಕ್ಕಳೇ? -1 ಬರುತ್ತೆ. -1 into b is -b. b is equal to -1. अरे चमका क्या नहीं सबको? क्लियर है? So now substitute in this one. Therefore integration of dt by t plus 1 t plus 2 is equal to integration a ಎಷ್ಟಿದೆ ಮಕ್ಕಳೇ? a is how much? a is 1 upon t plus 1 dt. ಕರೆಕ್ಟಾ? ಇಂಟಿಗ್ರೇಷನ್ ಆಫ್ b ಅಂದ್ರೆ ಎಷ್ಟಿದೆ ಮಕ್ಕಳೇ? -1 upon t plus 2 dt. अरे चमका के नहीं? So now see 1 upon t plus 1 ಎಷ್ಟಾಗುತ್ತೆ? ಇಂಟಿಗ್ರೇಷನ್ ಆಫ್ 1 upon t plus 1 log mod t plus 1 linear ಇದೆ. plus into minus 1 upon t plus 2 integration log mod t plus 2 plus c. log a minus log b. log a by b. a ಅಂದ್ರೆ t plus 1, b ಅಂದ್ರೆ t plus 2 plus c. so t is what dear students? t ಅಂದ್ರೆ ಎಷ್ಟಿದೆ? t ನ ಬೆಲೆ ಎಷ್ಟಿದೆ ನೋಡಿ? ಏನಂತ ಆಯ್ತು ಬಂದ್ರೆ t ಅಂದ್ರೆ x square. substitute x square plus 1 divided by x square plus 2. ಕ್ವಶನ್ x ನಲ್ಲಿ ಇದ್ರೆ ಆನ್ಸರ್ x ನಲ್ಲೇ ಇರಬೇಕು. t ನಲ್ಲಿ ಬಿಡಬಾರ್ದು. ಮಕ್ಕಳು ಏನ್ ಮಾಡ್ಬಿಡ್ತಾರೆ? t ಒಳಗೆ ಬಿಟ್ಬಿಡ್ತಾರೆ. ಸೊ ಮಾರ್ಕ್ಸ್ ಹೋಗುತ್ತೆ ಅನ್ಯಾಯವಾಗಿ. ಸೊ ಈ ಪ್ರಶ್ನೆಯನ್ನ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಎಲ್ಲ ಮಕ್ಕಳು ಬರ್ಕೊಂತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಇವಾಲ್ಯುವೇಟ್ ಇಂಟಿಗ್ರೇಷನ್ 2x divided by x square plus 3x plus 2 dx. ಇದು ತುಂಬಾ ಸುಲಭವಾಗಿದೆ. ತೆಳಗಡೆ ಈಕ್ವೇಶನ್ ಅನ್ನು ನೋಡಿ ಮಕ್ಕಳೇ. ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಇದನ್ನ ಸ್ಪ್ಲಿಟ್ ಮಾಡಿ. x square into 2 2x square ಇದೆ ಮಕ್ಕಳೇ. ಮಿಡಲ್ ಟರ್ಮ್ ಅನ್ನು ಸ್ಪ್ಲಿಟ್ ಮಾಡಿ. ಹೇಗೆ ಬರುತ್ತೆ? 2x into x. 2x into x ಅಂದ್ರೆ 2x square. 2x plus x ಅಂದ್ರೆ 3x ಆಗುತ್ತೆ. ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಕ್ವಾಡ್ರಾಟಿಕ್ ಅನ್ನ. ಸೊ x square plus 2x plus x plus 2 into dx. So now see 2x ಇಲ್ಲಿ ಕಾಮನ್ ಏನಿದೆ? ಇವು ಎರಡರಲ್ಲಿ x ಕಾಮನ್ ಇದೆ. ಸೊ x plus 2 ಇಲ್ಲಿ ಕಾಮನ್ ಏನಿದೆ? 1 ಇದೆ. x plus 2 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? into dx. So 1 into x is x, 1 into 2 is 2. Common. 1 is there. Here x is there. x into x, x square, x into 2x, 2x. ಅರೆ ಚಮಕ. So now see ಇಲ್ಲಿ ಕಾಮನ್ ಏನಿರುತ್ತೆ ನೋಡಿ ಮಕ್ಕಳೇ. ಇಂಟಿಗ್ರೇಷನ್ 2x dx whole divided by x plus 2 ಕಾಮನ್ ಇದೆ ನೋಡಿ. x plus 2 ಅನ್ನ ಮುಂದೆ ತಗೊಳ್ಳೋಣ. ಉಳಿತೇನು ಮಕ್ಕಳೇ? x plus 1. ನೋಡಿ ಸೇಮ್ ಟು ಸೇಮ್ ಅಗಾಳೆ ಪ್ರಶ್ನೆಗತೆನೆ ಕಾಣಿಸ್ತಾ ಇದೆ ಮತ್ತೆ. ಹೌದಾ? ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಹೇಗೆ ಬರೀತೀರಿ? 2x divided by x plus 2 x plus 1. So partially we can write it as a upon x plus 2 b upon x plus 1. अरे चमका. So cross multiply a into x plus 1 b into x plus 2. Call this as equation 1. So put x equal to how much? -2 in equation 1. So -2 b 0 ಮಾಡಬೇಕಲ್ಲ. -2 ಹಾಕ್ತಾ ಇದ್ದೀನಿ. ಸೊ ಈಗ 2 into ನೋಡಿ ಇಲ್ಲಿ ನೋಡಿ 2x ಇದೆ. x ನ ಬೆಲೆ -2 ಇದೆ. ಇಲ್ಲಿ ಹಾಕಬೇಕು. 2 into -2 a into -2 plus 1. x value is -2 I am putting here. And this value is 0 already. -2 plus 2 is 0. So this is what? -4. -2 plus 1 -1. -1 into a is -a. a value will become 4. अरे चमका.
ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ತುಳಿತು. ಸೊ put next I have to make this as 0 now. ಇಲ್ಲಿ ಪ್ಲಸ್ 1 ಇದ್ರೆ ಇಲ್ಲಿ ಏನು ಹಾಕಬೇಕು? -1 ಅಲ್ಲ. ಸೊ put x is equal to -1 in equation 1. ಸೊ ಏನಾಗುತ್ತೆ ನೋಡಿ ಮಕ್ಕಳೇ, 2 into -1, x value is -1, this is 0 already, a value, b into -1 plus 2, how much it is? This is -2, 2 into -1 is -2, so 2 minus 1 is 1, 1 into b is b plus 0 is b value is -2. अरे चमका, सबको समझ रहा है क्या? नहीं देखो ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ ಅಥವಾ ನೋಡಿ ಅರ್ಥ ಆಯ್ತಲ್ಲ? ಸೊ ಈಗ ಇದರಲ್ಲಿ ಹಾಕೋಣ. ಈಗ therefore 2x divided by x plus 2 x plus 1 dx ಇಂಟಿಗ್ರೇಷನ್ a ಬೆಲೆ ಎಷ್ಟಿದೆ ಮಕ್ಕಳೇ? 4 ಇದೆ. 4 divided by x plus 2 dx, a value is b value ಎಷ್ಟಿದೆ? b ನ ಬೆಲೆ ಎಷ್ಟಿದೆ? -2 ಇದೆ. -2 divided by x plus 1. अरे चमका के नहीं सबको? So now see here, 4 constant you take out, constant 4 is taken outside, 1 upon x plus 2 integration is log mod x plus 2 plus into minus, -2 is taken outside, 1 upon x plus 1 integration is log mod x plus 1 plus c. So this is looking like how you know b log a. b log a ಅಂದ್ರೆ ಏನಾಗುತ್ತೆ? log a raised to b x plus 2 raised to 4, ಇದು b log a. b ಅಂದ್ರೆ 2 ಮೈನಸ್ ಹಂಗೆ ಇಟ್ಟಿದ್ದೇನೆ. log a raised to b again, a is x plus 1, b is 2. अरे चमका के नहीं? log a raised to b. So log a minus log b, log a by b. a is x plus 2 raised to 4, b is what? x plus 1 whole square plus c. ಇಷ್ಟು ಬರೆದ್ರೆ 3 marks ನಿಮ್ದೆ, free of marks will get. Fine. So you write this one. We'll see the next question, please. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. So question number 14, find integration of dx upon x plus 1 x plus 2. ಅದೇ ರಾಗ ಅದೇ ಹಾಡು ಮತ್ತೆ ಸೇಮ್ ಇದೆ ಪ್ರಶ್ನೆಗಳು, ಜಸ್ಟ್ ಸ್ಮಾಲ್ ಚೇಂಜಸ್ ಮಾಡ್ತಾ ಇದ್ದಾರೆ. ಏನು ಇಲ್ಲ ಅಂದ್ರೆ 1 ಇರುತ್ತೆ ಮಕ್ಕಳೇ, ಇಲ್ಲಿ ಏನು ಇಲ್ಲ ಅಂದ್ರೆ dx ಅದು dx ಆಪರೇಟರ್ ಇದೆ ಡಿಫರೆನ್ಷಿಯಲ್. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. 1 upon x plus 1 x plus 2. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಹೇಗೆ ಬರ್ತೀರಿ? a upon x plus 1 b upon x plus 2. अरे चमका. So cross multiply ಮಾಡಿ, 1 is equal to cross multiply a is a into x plus 2, ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಹೋಗುತ್ತೆ, b into x plus 1 ಕೆಳಗಡೆದು ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಸೊ put x is equal to what now? x equal to ಇದನ್ನ 0 ಮಾಡ್ಬೇಕಂದ್ರೆ -1 ಹಾಕಬೇಕು, +1 ಇದ್ರೆ -1 in equation 1. ನೋಡಿ ಎಷ್ಟು ಸುಲಭವಾಗಿದೆ. ಅದಕ್ಕೆ ಹೇಳೋದು ಬ್ಯೂಟಿ ಲೈಸ್ ಇನ್ ಮ್ಯಾಥ್ಸ್. ಸೊ a1 is equal to a into x ನ ಬೆಲೆ -1 plus 2, ಇದು 0 ಆಗುತ್ತೆ ಮಕ್ಕಳು. 2 minus 1 1 into a is equal to 1. ಮುಗಿತು ನೋಡಿ. 2 minus 1 1 ಇಲ್ಲ, 1 into a is equal to 1 ಮಕ್ಕಳೇ. ಸೊ ನೆಕ್ಸ್ಟ್ b ವ್ಯಾಲ್ಯೂ ಕಂಡುಹಿಡಿಯಬೇಕಾದ್ರೆ a 0 ಮಾಡಬೇಕು. a 0 ಮಾಡಬೇಕಂದ್ರೆ ಇಲ್ಲಿ +2 ಐತಿ, ಇಲ್ಲಿ x ಎಷ್ಟು ಹಾಕಬೇಕು? -2 in equation 1. ಸೊ ಇಲ್ಲಿ ಅಂದ್ರೆ 1 is equal to that, ಇದು 0 ಆಯ್ತು. b -2 ಇದೆ, -2 plus 1, -2 plus 1 ಎಷ್ಟಾಗುತ್ತೆ? -1 -1 into b is -b, b ಎಷ್ಟಾಗುತ್ತೆ? -1 ಆಗುತ್ತೆ. ನೋಡಿ ಮಕ್ಕಳ, ಮೈನಸ್ ಆ ಕಡೆ ಕಳಿಸಿದ್ರ. ಸೊ ಹಾಕ್ರಿ ಇದ್ರಾಗ ಇಕ್ವೇಶನ್ ಒಳಗೆ dx upon ಏನಿದೆ? x plus 1 x plus 2 ಇದೆ ಮಕ್ಕಳೇ. a ನ ಬೆಲೆ ಎಷ್ಟಿದೆ? a 1 ಇದೆ, 1 upon x plus 1 dx.
ಬಿ ಎಷ್ಟಿದೆ -1 ಇದೆ ನೋಡಿ, -1 ಅಪಾನ್ x ಪ್ಲಸ್ 2 ಇಂಟು ಡಿ ಎಕ್ಸ್. ಅರ್ಥ ಆಯ್ತಲ್ಲ, ಇದರಲ್ಲಿ ಹಾಕ್ತಾ ಇದ್ದೀನಿ. ಬಿ ವ್ಯಾಲ್ಯೂ -1 ಇದೆ. ಸೊ ಈಗ ಏನ ಬರುತ್ತೆ ನೋಡಿ, 1 ಅಪಾನ್ x ಪ್ಲಸ್ 1 ಏನಾಗುತ್ತೆ, ಲಾಗ್ ಇಂಟಿಗ್ರೇಷನ್ ಆಫ್ 1 ಅಪಾನ್ x ಪ್ಲಸ್ 1 ಏನಾಗುತ್ತೆ, ಲಾಗ್ x ಪ್ಲಸ್ 1 mod ಪ್ಲಸ್ ಇಂಟು ಮೈನಸ್ ಮೈನಸ್ 1 ಅಪಾನ್ x ಪ್ಲಸ್ 2 ಇಂಟಿಗ್ರೇಷನ್ log mod x plus 2 plus c. अरे चमका. So log a minus log b, log a by b. ನೋಡ್ರಿ 3 ಮಾರ್ಕ್ಸ್. ಇದನ್ನ ನೀವು ಟಫ್ ಅನ್ಕೋ ಆಗುತ್ತೆ ಒಬ್ಬೊಬ್ಬರು. ಏನ್ ಟಫ್ ಐತ್ ನೋಡ್ರಿ, ಇದನ್ನ ಹೋಗಿ ಅಲ್ಲಿ ಬರೋದು ಅಷ್ಟೇ. So we'll see the next question. Please copy this one. Let us see the next question, dear students. ಎಲ್ಲರೂ ಬರ್ಕೊಂತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 15. ಫೈಂಡ್ ಇಂಟಿಗ್ರೇಷನ್ cos dx divided by 1 minus sin x into 2 minus sin x. ಸೊ ಈಗ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ನಲ್ಲಿ ಮಾಡಬಹುದು ಮಕ್ಕಳೇ. ಸೊ ನೋಡಿ ಮೊದಲೇ ಯಾವ ತರ ಮಾಡಬಹುದು ಅಂತ. ಸೊ ಪುಟ್ t is equal to sin x ಅಂತ ಕರೀತಾ ಇದೀವಿ ಮಕ್ಕಳೇ. sin x is equal to ಏನಂತ ಕರೀತಾ ಇದೀವಿ, ಅಥವಾ ನೀವೇನ್ ಮಾಡಿ put sin x is equal to t ಅಂತ ಅನ್ನಿ. sin x ಅನ್ನ ಏನಂತ ಕರೀತಾ ಇದೀವಿ, t ಅಂತ ಕರೀತಾ ಇದೀವಿ. ಸೊ ಡೆರಿವೇಟಿವ್ ಆಫ್ sin x cos x dx ಅನ್ನ ಈ ಕಡೆ ತಗೊಂಡಿರ್ತೀವಿ. ಡೆರಿವೇಟಿವ್ ಆಫ್ t is dt by x, dt by dx ಅನ್ನ ಈ ಕಡೆ ತಗೊಂಡಿದ್ದೀವಿ. ಅರ್ಥ ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿ cos x dx ಏನ್ ಬರುತ್ತೆ, dt ಹೋಲ್ ಡಿವೈಡೆಡ್ ಬೈ 1 ಮೈನಸ್ sin x ಅಂದ್ರೆ ಎಷ್ಟು ಮಕ್ಕಳೇ, sin x t ಆಗುತ್ತೆ ನೋಡಿ. ಸೇಮ್ ಟು ಸೇಮ್ ಹೊಂಟಿದೆ, 2 ಮೈನಸ್ ಟಿ. sin x ಅಂದ್ರೆ t ಅಲ್ವಾ, ಇಲ್ಲಿ ಹಾಕಿದ್ದೀನಿ. ಅರ್ಥ ಆಯ್ತಾ? ಸೊ ಈಗ ಇದನ್ನ ಹೇಗೆ ಬರೀಬಹುದು ನೋಡಿ, 1 ಅಪಾನ್ 1 ಮೈನಸ್ ಟಿ ಇಂಟು 2 ಮೈನಸ್ ಟಿ. ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ a ಅಪಾನ್ 1 ಮೈನಸ್ ಟಿ, b ಅಪಾನ್ 2 ಮೈನಸ್ ಟಿ. ಅದೇ ಚಮಕಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಕ್ಕಳೇ, a ಇಂಟು t ಮೈನಸ್ 2 ಮೈನಸ್ ಟಿ ಪ್ಲಸ್ b ಇಂಟು 1 ಮೈನಸ್ ಟಿ. ಅರ್ಥ ಆಯ್ತಲ್ಲ? ಸೊ ಈಗ ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕರೀರಿ. ಮತ್ತೆ ಹಾಗೆ b ವ್ಯಾಲ್ಯೂವನ್ನ a ವ್ಯಾಲ್ಯೂ ಕಂಡುಹಿಡಿಯಬೇಕಾದ್ರೆ b ಅನ್ನ 0 ಮಾಡಬೇಕು. ಇಲ್ಲಿ 1 ಇದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಏನ್ ಹಾಕ್ಬೇಕು, t is equal to. ಸೊ -1 ಹಾಕಕ್ ಬರಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. t is equal to 1 ಹಾಕ್ಬೇಕಾಗತ್ತೆ. ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಹಾಕ್ಬಾರ್ದು. t is equal to 1 ಹಾಕಿದ್ರೆ 1 minus 1 0 ಆಗುತ್ತೆ. ಸೊ 1 is equal to 2 minus t. t ಎಷ್ಟಿದೆ, 1 ಇದೆ. ಸೊ ಇದಂತರ 0 ಆಯ್ತು. 1 minus 1 is 0. 0 into b is 0. 2 minus 1 ಎಷ್ಟಾಗುತ್ತೆ ಮಕ್ಕಳೇ, 1. 1 into a is equal to ಎಷ್ಟು ಬರುತ್ತೆ, 1 ಆಗುತ್ತೆ ನೋಡಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಸೊ ಈಗ b ನ ಬೆಲೆ ಕಂಡುಹಿಡಿಯಬೇಕು. ಪುಟ್ t is equal to 2. ಇಲ್ಲಿ 2 ಹಾಕಿದ್ರೆ 0 ಆಗುತ್ತೆ ನೋಡಿ ಮಕ್ಕಳೇ, 2 minus 2. ಸೊ ನಾವು 1 is equal to, this is 0, b into 1 minus t ಅಂದ್ರೆ ಎಷ್ಟು, 2. ಅರ್ಥ ಆಯ್ತಲ್ಲ? t ವ್ಯಾಲ್ಯೂ ಅನ್ನ ಇಲ್ಲಿ ಏನಿದೆ 2 ಇಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಇಕ್ವೇಶನ್ 1 ನಲ್ಲಿ. ಪುಟ್ t is equal to 2 in equation 1. ಸೊ ಈಗ ಎಷ್ಟಾಗುತ್ತೆ ನೋಡಿ ಮಕ್ಕಳೇ, 1 minus 2 is minus 1, minus 1 into b is minus b. b value is -1. ಸೇಮ್ ಟು ಸೇಮ್ ಇದೆ ಎಲ್ಲ ಪ್ರಶ್ನೆಗಳು. ಸೊ ಅದನ್ನೇ ಹೊಳೆ ಮಾಡೋದಾಗಿದೆ ಅಷ್ಟೇ. ಸೊ ಈಗ ಏನಾಗುತ್ತೆ ನೋಡಿ, dt by 1 minus t 2 minus t is equal to, a ವ್ಯಾಲ್ಯೂ is ಎಷ್ಟಿದೆ, 1 ಇದೆ, ಇದರಲ್ಲಿ ಹಾಕಿ 1 upon 1 minus t dt. b ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ, -1 ಇದೆ ನೋಡಿ. ಸೊ ಇದರಲ್ಲಿ ಹಾಕ್ತಾ ಇದ್ದೀನಿ 2 minus t dt. ಅರೆ ಚಮಕಾ. ಸೊ ಈಗ ನೋಡಿ, ಇಂಟಿಗ್ರೇಷನ್ ಆಫ್ 1 upon 1 minus t ಏನಾಗುತ್ತೆ, log mod 1 minus t. t ಜೊತೆ ಏನು ಜಾಯಿನ್ ಇರುತ್ತಲ್ಲ ಮಕ್ಕಳೇ, ಜಾಯಿಂಟ್ ಇದೆ ಇಲ್ಲಿ -1. ಏನು ಇಲ್ಲ ಅಂದ್ರೆ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ 1 ಇರುತ್ತೆ, ಅದು -1 ಇದೆ. ಸೊ -1 ಅನ್ನ ಡಿವೈಡ್ ಮಾಡಿದ್ರೆ ಇಲ್ಲಿ ಮೈನಸ್ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಇದೇನಾಗುತ್ತೆ ಈಗ 1 upon 2 minus
ಟಿ ಇದೆ. ಸೊ ಲಾಗ್ ಮಾಡ್ ಟಿ ಮೈನಸ್ 2 ಮೈನಸ್ ಟಿ ಪ್ಲಸ್ ಸಿ. ಇಲ್ಲಿಯೂ ಟಿ ಜೊತೆ ಏನಿದೆ -1 ಇದೆ. ಇದು ಪ್ಲಸ್ ಇಂಟು ಮೈನಸ್ -1 ಆಗಿದೆ ಇಲ್ಲ ಆಲ್ರೆಡಿ. ಸೊ ಇಲ್ಲಿ ಟಿ ಜೊತೆ ಇದ್ದದನ್ನ ಡಿವೈಡ್ ಮಾಡ್ಬೇಕಲ್ಲ. ಸೊ -1 ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಲಾಗ್ ಎ ಪ್ಲಸ್ ಇದೆ, ಲಾಗ್ ಎ ಮೈನಸ್ ಲಾಗ್ ಬಿ, ಲಾಗ್ ಎ ಬೈ ಬಿ ಆಗುತ್ತೆ. ಎ ಅಂದ್ರೆ 2 ಮೈನಸ್ ಟಿ, ಬಿ ಅಂದ್ರೆ 1 ಮೈನಸ್ ಟಿ ಪ್ಲಸ್ ಸಿ. ಲಾಗ್ ಎ ಮೈನಸ್ ಲಾಗ್ ಬಿ, ಲಾಗ್ ಎ ಬೈ ಬಿ. ಎ ಅಂದ್ರೆ ಇದು. ಸೊ ಟಿ ಅಂದ್ರೆ ಏನಿದೆ ಮಕ್ಕಳೇ, ಟಿ ಏನಂತ ತಗೊಂಡಿದ್ರೆ ನೀವು sin x ತಗೊಂಡಿದ್ರಲ್ಲ ಮಕ್ಕಳೇ, ಹಾಕ್ಬೇಕಾಗುತ್ತೆ sin x ನ ಬೆಲೆ. ಟಿ ನ ಬೆಲೆಯನ್ನು ಹಾಕಬೇಕು. sin x is equal to t, t value is sin x. ಅದು ಜಂಕ ಇಷ್ಟು ಬರೆದ್ರೆ ಏನಾಗುತ್ತೆ, ನಿಮಗೆ 3 ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಸೊ ಅರ್ಥ ಆಯ್ತಲ್ವಾ? ಸೊ ಇದನ್ನ ಬರ್ಕೊಳ್ಳಿ, ಮುಂದಿನ ಪ್ರಶ್ನೆ ನೋಡೋಣ. ಸೊ ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಸೊ 16th ಕ್ವಶನ್ ನಂಬರ್, ಇಂಟಿಗ್ರೇಷನ್ dx ಅಪಾನ್ x ಇಂಟು x ಸ್ಕ್ವೇರ್ ಪ್ಲಸ್ 1. ಸೊ ಈ ಪ್ರಶ್ನೆಯನ್ನ ಹೇಗೆ ಮಾಡಬಹುದು ನೋಡಿ ಮಕ್ಕಳೇ. ಇದು ಪಾರ್ಶಿಯಲಿ ಮಾಡಿದ್ರು ಬರುತ್ತೆ, ಅದು ಬಿಟ್ಟ ಬೇರೆ ರೀತಿಯಿಂದನೂ ಮಾಡಿದ್ರು ಬರುತ್ತೆ. ಅವ್ರೇನೇನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಪಾರ್ಶಿಯಲಿ ಮಾಡಿ ಅಂತ. ಸೊ ನಾ ಪಾರ್ಶಿಯಲಿ ಮಾಡಲ್ಲ, ಇದನ್ನ ಒಂದ್ ಸ್ವಲ್ಪ ಬೇರೆ ಮೆಥಡ್ ಇಂದ ಮಾಡ್ತೀನಿ, ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಇದು. ಸೊ ಎಲ್ಲ ಪಾರ್ಶಿಯಲಿನೇ ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ಪಾರ್ಶಿಯಲಿನೂ ಮಾಡಿ ತೋರಿಸ್ತೀನಿ. ಈ ಮೆಥಡ್ ಅನ್ನ ನಾನು ಡೈರೆಕ್ಟ್ ಆಗಿ ಮಾಡೋದು ಇಲ್ಲಿ. ಸೊ ನೋಡಿ ಮಕ್ಕಳೇ, ಇಂಟಿಗ್ರೇಷನ್ ಆಫ್ ಏನ್ ಮಾಡೋಣ, 1 ಅಪಾನ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಅಪಾನ್ ಏನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ತಗೊಳ್ಳೋಣ. ಅರ್ಥ ಆಯ್ತಾ ಎಲ್ಲ ಮಕ್ಕಳಿಗೆ? ಈಗ ಏನ್ ಬರ್ದಿದ್ದೀನಿ ಅಲ್ಲ ಮಕ್ಕಳೇ, ಇದನ್ನ ಇದು ಸೇಮ್ ಇದೆ. ಸರ್ ಹೇಗಿದೆ ಅಂತ ಕೇಳ್ತೀರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು 1 ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಕ್ಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್. ಇದಾದ ತಕ್ಷಣ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀರಿ ನಾವು, ಹೌದಾ ಮಕ್ಕಳೇ? ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋದ್ರೆ ಏನು ಉಳಿತು, 1 ಅಪಾನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1, 1 ಅಪಾನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇವೆರಡು ಸೇಮ್ ಇದೆ ಮಕ್ಕಳೇ. ಅರ್ಥ ಆಯ್ತಾ ಹೇಗೆ ಮಾಡಿದೆ? ಸೊ ಒಂದ್ ಸ್ವಲ್ಪ ಬೇರೆ ಮೆಥಡ್ ಇಂದ ಮಾಡ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಇಷ್ಟ ಆಗ್ಬೋದು ಅನ್ಸುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 ಅಪಾನ್ ಎಕ್ಸ್ ಡಿ ಎಕ್ಸ್, ಇಂಟಿಗ್ರೇಷನ್ ಇದಕ್ಕೂ ಇದೆ, ಡಿ ಎಕ್ಸ್ ಇದಕ್ಕೂ ಸಂಬಂಧ ಇದೆ. ಸೊ ಇಂಟಿಗ್ರೇಷನ್ ಇದಕ್ಕೂ ಬರುತ್ತೆ, ಎಕ್ಸ್ ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿ ಎಕ್ಸ್. ಸೊ ಈಗ ಏನ್ ಮಾಡ್ಬೇಕಾಗತ್ತೆ ನೋಡಿ, ಪುಟ್ಟ ಟಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಟಿ ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ನ ಡೆರಿವೇಟಿವ್ 2x ಆಗುತ್ತೆ, 1 ಡೆರಿವೇಟಿವ್ 0 ಆಗುತ್ತೆ. ಸೊ ಇದೇನಾಗುತ್ತೆ, ಡಿ ಎಕ್ಸ್ ಡಿ ಟಿ ಬರುತ್ತೆ ಮಕ್ಕಳೇ, ಹೌದಾ? ನನಗೇನ್ ಬೇಕು, ಎಕ್ಸ್ ಡಿ ಎಕ್ಸ್ ಬೇಕು. ಎಕ್ಸ್ ಡಿ ಎಕ್ಸ್ ಅಂದ್ರೆ ಏನಾಯ್ತು, ಡಿ ಟಿ ಬೈ 2 ಆಗುತ್ತೆ ಮಕ್ಕಳೇ. ಸೊ ಇದನ್ನ ಹಾಗೆ ಬರ್ಕೊಳ್ಳಿ, ಇದಂತರ ಹಾಗೆ ಇರುತ್ತೆ, 1 ಅಪಾನ್ ಎಕ್ಸ್ ಡಿ ಎಕ್ಸ್. ಈಗ ಏನಾಗುತ್ತೆ ನೋಡಿ, ಎಕ್ಸ್ ಡಿ ಎಕ್ಸ್ ಏನಿದೆ, ಡಿ ಟಿ ಬೈ 2 ಅನ್ನ ಹೊರಗಡೆ ತಗೊಳ್ಳಿ. ಸೊ ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಏನು, ಟಿ. ಬತ್ತ 1 ಅಪಾನ್ ಎಕ್ಸ್ ಇಂಟಿಗ್ರೇಷನ್ ಲಾಗ್ ಮಾಡ್ ಎಕ್ಸ್ ಮೈನಸ್ ಹಾಫ್ ಇದೆ, ಹಾಫ್ ಅನ್ನ ಹಾಗೆ ಬರ್ತೀನಿ. ಇಂಟಿಗ್ರೇಷನ್ ಆಫ್ 1 ಬೈ ಟಿ ಲಾಗ್ ಮಾಡ್ ಟಿ ಪ್ಲಸ್ ಸಿ. ಅರೆ ಚಮಕ. ಸೊ ಲಾಗ್ ಮಾಡ್ ಎಕ್ಸ್ ಮೈನಸ್ ಟಿ ಅಂದ್ರೆ ಏನು, ಅದನ್ನ ಹಾಕ್ಲೇಬೇಕಾಗುತ್ತೆ. ಟಿ ಏನಂತ ಕನ್ಸಿಡರ್ ಮಾಡಿದ್ದೀರಿ ಮಕ್ಕಳೇ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ. ಇದಕ್ಕೆ ಉತ್ತರ ಆಗಿದೆ. ನೀವು ಪಾರ್ಶಿಯಲಿ ಮಾಡಿ ನೋಡಿ, ಇಲ್ಲಿಂದ ಇದೇನಿದೆ ಅಲ್ಲ, ಇದೇನು ಆನ್ಸರ್ ಬಂದಿದೆ ಈಗ ನಾ ಮಾಡಿದ್ದ ಸೇಮ್ ಬರುತ್ತೆ ಮಕ್ಕಳೇ, ಏನು ತೊಂದರೆ ಇಲ್ಲ. ಇದರಲ್ಲಿ ಚೆಕ್ ಮಾಡಿ ನೋಡ್ಬೋದು ನೀವು. ಅರ್ಥ ಆಯ್ತಾ? ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದು ಅರ್ಥ ಆಗ್ತಾ ಇದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ಪ್ಲೀಸ್ ಲೈಕ್ ಮಾಡ್ರಿ ಚಾನಲನ್ನ. ಸೊ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳೇ, ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ, ಇದನ್ನ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆ 17. ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 3x minus 2 divided by x plus 1 whole square into x plus 3 dx. ಸೊ ಈ ಪ್ರಶ್ನೆಯನ್ನ ಹೇಗೆ ಮಾಡಬಹುದು ನೋಡಿ.
ಸೊ ಇದು ತುಂಬಾ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 3x minus 2 divided by x plus 1 whole square x plus 3 ಇದೆ. ಸೊ ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ನಲ್ಲಿ ನಾವು ನೋಡಬಹುದು. ಎರಡನೇ ಫಾರ್ಮಿಗೆ ರಿಲೇಟ್ ಆಗಿರುತ್ತೆ ಮಕ್ಕಳೇ. ಸೊ ಇದು ನಿಮಗೆ ನೆನಪಿದೆಯೋ ಅಥವಾ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಬರೀತೀನಿ, ನೀವು ನೋಡಿ. a divided by x plus 1, ಸೊ b divided by x plus 1 whole square ಆಗುತ್ತೆ. ಸೊ ಲಿನಿಯರ್ ಎರಡು ಇದೆ ಅಲ್ಲ, ಅದರಿಂದ ಏನಾಗುತ್ತೆ x plus 1 into x plus 1 whole square ಆಗುತ್ತೆ. ಸೊ c divided by x plus 3 ಆಗುತ್ತೆ ಮಕ್ಕಳೇ. ಸೊ ಈಗ ಯಾವ ತರ ಇಲ್ಲಿ ಮೇಲೆ ಬರೀಬಹುದು, ಇದನ್ನ ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೋತೀರಿ. ಇಲ್ಲಿ ಸರ್ ಇಲ್ಲಿ ಏನ್ ಬರೀಬೇಕು ಅನ್ನೋದನ್ನ a ಇಂಟು, ಈಗ ನೋಡಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡಿ. ಏನ್ ಬರುತ್ತೆ, ಈ ತರ ಬರ್ತಿತ್ತ, ಮಲ್ಟಿಪ್ಲೈ ಮಾಡಿದ್ರೆ ನೋಡಿ x plus 1 whole square x plus 3 whole divided by ಏನಿದೆ ಮಕ್ಕಳೇ x plus 1. ಕರೆಕ್ಟಾ? ಇದನ್ನ ಡಿನಾಮಿನೇಟರ್ ಇಲ್ಲಿ ಇದೆ ಅಲ್ಲೋ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಏನು ಇದು ಬಂತ, ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಇದು ಇದು ಕ್ಯಾನ್ಸಲ್ ಆಯ್ತಲ್ಲೋ, ಈಗ ಉಳಿತೇನು a ಇಂಟು x plus 1 x plus 3 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಈಗ ಇದನ್ನ ಮತ್ತೆ ಇಲ್ಲಿ ಇದಕ್ಕೂ ಮಲ್ಟಿಪ್ಲೈ ಮಾಡ್ರಿ. ಏನ್ ಬರ್ತದ, x plus 1 whole square x plus 1 whole square ಕ್ಯಾನ್ಸಲ್ ಆಗುತ್ತಾ, ಉಳಿತದೇನು b ಇಂಟು x plus 3. ಅರ್ಥ ಆಯ್ತು ಇಲ್ಲ ನೋಡ್ರಿ, b ಇಂಟು ಹಿಂಗ್ ಮಾಡ್ತಿದ್ರಿ x plus 1 whole square x plus 3 whole divided by x plus 1 whole square ಐತಿ. ಕರೆಕ್ಟಾ? ಇದು ಕ್ಯಾನ್ಸಲ್ ಆದ್ರೆ ಇದು ಉಳಿತದ ಅಂತ ನಾನು. ಅರ್ಥ ಆಯ್ತು? ಈಗ ಇದಕ್ಕೂ ಮಲ್ಟಿಪ್ಲೈ ಮಾಡ್ರಿ. ಏನ್ ಉಳಿತದ ಈಗ ಹೇಳ್ಬೋದಾ, c ಇಂಟು ಇದೆಯಲ್ಲ ಮೆಥಡ್, ಸಿ ಇಂಟು ಏನಾಗುತ್ತೆ x plus 3 ಕ್ಯಾನ್ಸಲ್ ಆದ್ರೆ ಏನು ಹೋಯ್ತು, ಸಿ ಇಂಟು x plus 1 whole square ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ಲ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ ಮಕ್ಕಳೇ. ಈಗ ನೋಡಿ, ಸೊ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ. ಸೊ ಕಂಡುಹಿಡಿಬೇಕಲ್ಲ ವ್ಯಾಲ್ಯೂಸ್ ಅನ್ನ. ಪುಟ್ x equal to, ಈಗ a ಬೆಲೆ ಕಂಡುಹಿಡಿಬೇಕು. ಇವೆರಡನ್ನ 0 ಮಾಡ್ಬೇಕಾಗತ್ತೆ. ಸೊ a ಬೆಲೆ ಕಠಿಣ ಆಗುತ್ತೆ. ಸೊ ಆದ್ರಿಂದ ಮೊದಲು ನಾವು ಏನ್ ಮಾಡೋಣ, ಸಿ ವ್ಯಾಲ್ಯೂ ಕಂಡುಹಿಡಿದು ಬಿಡೋಣ, ಈಸಿ ಆಗುತ್ತೆ. ಪುಟ್ x equal to -3 ಇನ್ ಇಕ್ವೇಶನ್ 1 ಅಂತ ಹಾಕಿ. ಇಕ್ವೇಶನ್ 1 ನಲ್ಲಿ -3 ಹಾಕಿ. 3 ಇಂಟು -3 ಪ್ಲಸ್ 2 -2 ಇದು 0 ಆಗುತ್ತೆ ನೋಡಿ ಮಕ್ಕಳೇ. -3 ಪ್ಲಸ್ 3 0, -3 ಪ್ಲಸ್ 3 0, 0 ಇಂಟು ಬಿ 0. ಈಗ ಪ್ಲಸ್ ಸಿ ಅಷ್ಟು ಉಳಿತು. -3 ಪ್ಲಸ್ 1 -3 ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ನೋಡಿ 3 ಇಂಟು -3 -9 -2. ಸೊ -3 ಪ್ಲಸ್ 1 ಎಷ್ಟಾಗುತ್ತೆ, -2 ಸ್ಕ್ವೇರ್ ಎಷ್ಟಾಗುತ್ತೆ, -2 ಸ್ಕ್ವೇರ್ 4 ಆಗುತ್ತೆ ನಮ್ಗೆ. 4 ಇಂಟು ಸಿ 4c, ಇದೆಷ್ಟಾಯ್ತು -11 is equal to 4c. ಅರೆ ಜಂಬ ಇಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಬರ್ತೀನಿ ನೋಡ್ರಿ. -3 ಪ್ಲಸ್ 1 -2 ಆಗುತ್ತೆ ಹೋಲ್ ಸ್ಕ್ವೇರ್. -2 ಸ್ಕ್ವೇರ್ ಅಂದ್ರೆ 4 ಇಂಟು ಸಿ 4c. ಅರ್ಥ ಆಯ್ತಾ? 4c is equal to -11. c is equal to ಎಷ್ಟಾಗುತ್ತೆ, -11/4. c ವ್ಯಾಲ್ಯೂ ಬಂತು. ಅರ್ಥ ಆಯ್ತಾ? ಸೊ ಈಗ ನೋಡಿ ನೆಕ್ಸ್ಟ್ ಪುಟ್ ಯಾವ 0 ಮಾಡಬಹುದು, ಇದು ಇವೆರಡು 0 ಮಾಡಬಹುದು ನೋಡ್ರಿ. ಸಿ ಅಂಡ್ ಎ. x equal to -1 ಅನ್ನ ಪುಟ್ ಮಾಡಿ ಇನ್ ಇಕ್ವೇಶನ್ 1 ನಲ್ಲಿ, ಅವೆರಡು 0 ಆಗುತ್ತೆ ನೋಡಿ. ಪುಟ್ x equal to -1 ಇವೆರಡು 0 ಆಗುತ್ತೆ. ಸೊ 3 ಇಂಟು -1 -2 ಇದು 0 ಆಯ್ತು, ಪ್ಲಸ್ ಬಿ -1 ಪ್ಲಸ್ 3 ಆಗುತ್ತೆ. ಸಿ ಏನಾಗುತ್ತೆ 0 ಆಗುತ್ತೆ. -1 ಪ್ಲಸ್ 1 0, 0 ಸ್ಕ್ವೇರ್ 0, 0 ಇಂಟು ಸಿ 0. ಸೊ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, -3 -2. 3 ಇಂಟು -1 is -3 -2 ಬರುತ್ತೆ. 3 -1 2, 2 ಇಂಟು ಬಿ 2b. -3 -2 ಎಷ್ಟಾಗುತ್ತೆ, -5 ಆಗುತ್ತೆ. ಆಡ್ ಮಾಡಿದ್ರೆ 2b. ಬಿ ನ ಬೆಲೆ ಎಷ್ಟಾಯ್ತು, -5/2 ಬರುತ್ತೆ ನೋಡಿ ಮಕ್ಕಳೇ. ಈಗ ನಾವು ಯಾವ ವ್ಯಾಲ್ಯೂ ಬೇಕಾದ್ರೂ ಹಾಕ್ಬೋದು, ಇವೆರಡು ಬಿಟ್ಟು. -3 -1 ಅನ್ನ ಬಿಟ್ಟು ನೀವು ಯಾವ್ದು ಹಾಕ್ತೀರಾ ಹಾಕ್ರಿ. ನೆಕ್ಸ್ಟ್ ಏನ್ ಬರುತ್ತೆ, ಎ ವ್ಯಾಲ್ಯೂ ಬರುತ್ತೆ. ಸೊ ನಾನು ಇಲ್ಲಿ ಈಸಿ ಆಗ್ಲಿ ಅಂತ 0 ಹಾಕ್ಬಿಡ್ತೀನಿ, ನನಗೆ ಈಸಿ ಅನ್ಸುತ್ತೆ. ನೀವು ಯಾವ್ದಾದ್ರು ಹಾಕಿ ಚೆಕ್ ಮಾಡಿ.
ಸೇಮ ಬರುತ್ತೆ, 2 ಹಾಕಿ 1 ಹಾಕಿ ಅದು ನಿಮಗೆ ಬಿಟ್ಟಿದ್ದು. ಸೊ 3 into 0 0, 3 into 0 -2 ಬರಿತಾ ಇದ್ದೇನೆ, 3 into 0 ಬರ್ದಿದ್ದೀನಿ. ಸೊ ಎ ನಮಗೆ ಗೊತ್ತಿಲ್ಲ ನೋಡಿ ಮಕ್ಕಳೇ. 0 + 1 ಎಕ್ಸ್ ನ ವ್ಯಾಲ್ಯೂ 0 ಇದೆ, 0 + 3 ಬಿ ವ್ಯಾಲ್ಯೂ ಇದೆ ಮಕ್ಕಳೇ ನಮ್ಮ ಹತ್ರ. ಸೊ ಬಿ ವ್ಯಾಲ್ಯೂ ಎಷ್ಟಿದೆ -5/2 ಹಾಕ್ತಾ ಇದ್ದೀನಿ. 0 + 3 ಬರೆಯೋಣ. ಸಿ ವ್ಯಾಲ್ಯೂ ಎಷ್ಟಿದೆ ನೋಡಿ -11/4. ಸಿ ವ್ಯಾಲ್ಯೂ -11/4, 0 + 1 whole square, 0 + 1 whole square. ಅರ್ಥ ಆಯ್ತಾ? ಇಕ್ವೇಶನ್ 1 ನಲ್ಲಿ ಹಾಕಿದ್ದೀನಿ. ಸೊ ಈಗ ನೋಡಿ 3 into 0 0, 0 -2 -2, 0 + 1 1, 1, 0 + 3 3, -5/2 into 0 + 3 3, 3 into -5/, see here 0 + 3 is 3, 3 into 5 -5 is -15/2. So now see 0 + 1 1 square, 0 + 1 is 1 only, 1 square is 1, 1 into -11/4, -11/4 we got. So now see simplification we can do. 1 into 3 is 3, 3a, 3 into a is 3a. So now see this I can write like this 15/2, I can write like this 30/4, 30/4 is 15/2, 2 15s are 2 2s are 30/4 ಅಂದ್ರೂ ಒಂದ ಅಪ್ಪಿ, 15/2 ಅಂದ್ರೂ ಒಂದೇ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಯಾಕೆ ಹಂಗೆ ಮಾಡಿದ್ನಂದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಮಾಡ್ಬೋದು, ಈಸಿ ಆಗುತ್ತೆ ನನಗೆ ಮಾಡ್ಲಿಕ್ಕೆ. ಸೊ ಈಗ ಏನಾಗುತ್ತೆ -30 -11 ಎಷ್ಟಾಯ್ತು -41/4 ಆಯ್ತು. -41/4 ಈ ಕಡೆ ತಗೊಂಡ್ರೆ +41/4 is equal to -2 3a ಬಂತು ನೋಡಿ. ಸೊ 4 2s ಎಷ್ಟು ಬರುತ್ತೆ -8 ಆಯ್ತು, 4 into -2, so 4 3a, 41 -8 is 33/4. now see 3 1 ja 3 11 ja, a value is 11/4 ಆಗುತ್ತೆ. ಸೊ ಎ ಬಿ ಸಿ ನಿಮ್ಗೆ ವ್ಯಾಲ್ಯೂ ಅರ್ಥ ಆಯ್ತು. ಸೊ ಈಗ ಇದರಲ್ಲಿ ಹಾಕ್ತೀನಿ ಇಕ್ವೇಶನ್ ನಲ್ಲಿ. ಸೊ ಇದನ್ನ ಒಂದ್ ಸ್ವಲ್ಪ ಬರ್ಕೊಳ್ಳಿ, ಜಾಗ ಇಲ್ಲ ಬರೀಲಿಕ್ಕೆ, ಅಥವಾ ಇಲ್ಲೇ ಅಡ್ಜಸ್ಟ್ ಮಾಡೋಣ ಗಪ್ಪಿ. ಇಲ್ಲಿ ಬರೆಯೋಣ ಮಕ್ಕಳೇ, ಸ್ವಲ್ಪ ಚಿಕ್ಕದಾಗಿದೆ ಬೋರ್ಡು, ಕ್ಷಮಿಸಿ ನಾನು. ಸೊ ನಾವು ಸಿ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇದರಲ್ಲಿ therefore integration of 3x - 2 divided by x + 1 whole square, x + 3 into dx. ಹೌದಾ? ಸೊ is equal to a ನ ಬೆಲೆ ಎಷ್ಟಿದೆ? a ಎಷ್ಟಿದೆ ಮಕ್ಕಳೇ? a ಇದೆ 11/4. so 11/4 divided by x + 1 into dx. b ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ನೋಡಿ -5/2, -5/2 ಇಲ್ಲಿ ಮುಂದೆ ಬರಿತಾ ಇದ್ದೀನಿ, ಇದು ಕಂಟಿನ್ಯೂ ಇದೆ ಇಲ್ಲಿ. ಸೊ ಎಷ್ಟಿದೆ 1/x + 1 whole square ಆಗುತ್ತೆ. ಸೊ ಸಿ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ? ಸಿ ವ್ಯಾಲ್ಯೂ -11/4 ಇಲ್ಲಿ ಹಾಕ್ತಾ ಇದ್ದೀನಿ, -11/4 dx whole divided by x + 3. ಅರ್ಥ ಆಯ್ತಾ? ಇದೆಲ್ಲ ಕಂಟಿನ್ಯೂ ಇದೆ, ಇಲ್ಲಿಂದ ಇದು ಕಂಟಿನ್ಯೂ ಇದೆ, ಇದ್ರ ಮುಂದೆ ಇದು ಬರ್ತಿತ್ತು, ಜಾಗ ಇಲ್ಲ ಅಂತ ಇದು ಬರ್ತಿದ್ದೀನಿ. ಸೊ ಈಗ ನೋಡಿ 11/4 ಕಾನ್ಸ್ಟೆಂಟ್ ಅನ್ನ ಹೊರಗೆ ತೆಗೀರಿ, 11/4 ಹೊರಗೆ ಬಂತು. ಇಂಟಿಗ್ರೇಷನ್ ಆಫ್ 1/x + 1 log mod x + 1, ಇಂಟಿಗ್ರೇಷನ್ ಆಫ್ x + 1 whole square, ಇಂಟಿಗ್ರೇಷನ್ ಆಫ್ 1/x² ಏನಾಗುತ್ತೆ -1/x ಆಗುತ್ತೆ. ಇದು ಲಿನಿಯರ್ ಇದೆ, ಅರ್ಥ ಆಯ್ತಾ? 1/x² ಅಂದ್ರೆ -1/x ಬರುತ್ತೆ ಇಂಟಿಗ್ರೇಷನ್, ಮೈನಸ್ ಇಂಟು ಮೈನಸ್ ಪ್ಲಸ್ 5/2 ಏನ್ ಬಂತು x + 1 ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಇದರಲ್ಲಿ ಏನಾದ್ರು ತೊಂದರೆ ಇದೆ? ಸೊ ಏನಿಲ್ಲ ಅಲ್ವಾ? ಸೊ -11/4 ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಗೆದಿದ್ದೀನಿ, ಪ್ಲಸ್ ಇಂಟು ಮೈನಸ್ -11/4 ಬಂತು. 1/x + 3 ಅಂದ್ರೆ ಏನು? log mod x + 3 + c. ಇದಕ್ಕೆ ಇದು ಉತ್ತರ ಆಗಿದೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. तब तक लगे रहो मैथ्स के साथ. ಸ್ವಲ್ಪನಾದರೂ ಅಲ್ತಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. थोड़ा तो समझ में आया तो
आप लाइक करो, सब्सक्राइब करो और कमेंट करो. सो विल मीट यू इन माय नेक्स्ट क्लास. तब तक लगे रहो मैथ्स के साथ. थैंक यू. प्लीज कॉपी दिस वन.